A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆ, ವಾಣಿಜ್ಯ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳಬೇಕು ಎಂದು ನಗರಸಭೆಯ ಕಿರಿಯ ಅಭಿಯಂತರ ಮುಖೇಶ್ ಗೌಡ ಅವರು ಸಲಹೆ ನೀಡಿದರು. ಹೌದು, ನಗರದ ಹೊಸಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಗರಸಭೆ ವತಿಯಿಂದ ಮಳೆ ನೀರು ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಮನೆಗೂ ಮಳೆ ನೀರು ಕೊಯ್ಲು ಇದ್ದರಷ್ಟೇ ನಗರಸಭೆ ಲೈಸೆನ್ಸ್ ನೀಡಲಾಗುತ್ತಿದೆ. ನೀರನ್ನು ಮಿತವಾಗಿ ಬಳಸಬೇಕು. ಮಳೆ ನೀರನ್ನು ಸಂರಕ್ಷಣೆ ಮಾಡುವುದರಿಂದ ಮುಂದಿನ ಪೀಳಿಗೆಗೆ ನೀರಿನ ಅಭಾವವನ್ನು ತಪ್ಪಿಸಬಹುದು. ಇದರಿಂದಾಗಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಾಯಕಾರಿಯಾಗಿದೆ ಎಂದರು. ಅದರಂತೆ ಈ ಸಂದರ್ಭದಲ್ಲಿ ಮಳೆ ಹೆಚ್ಚು ಬರುತ್ತದೆ, ಅದರ ಸಂರಕ್ಷಣೆಗೆ ಒತ್ತು ನೀಡಬೇಕು. ಕೆರೆಗಳಲ್ಲಿ ನೀರು ನಿಲ್ಲುತ್ತಿಲ್ಲ, ಬತ್ತಿ ಹೋಗುವುದನ್ನು ಕಾಣುತ್ತಿದ್ದೇವೆ. ಅದರ ಸಂರಕ್ಷಣೆಗೂ ಗಮನ ಹರಿಸಬೇಕಿದೆ ಎಂದು ವಿವರಿಸಿದರು. ಅದರಂತೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಲೀಲಾವತಿ ಅವರು ಮಾತನಾಡಿ, ಮಳೆ ನೀರು ಕೊಯ್ಲಿಗೆ ಒತ್ತು ನೀಡುವುದರಿಂದ ನೀರಿನ ಉಪಯೋಗ ಆಗುತ್ತದೆ. ಇಲ್ಲಿ ಮಳೆ ನೀರನ್ನು ಪೋಲಾಗದಂತೆ ಕ್ರಮವನ್ನು ವಹಿಸುವುದು ಅಗತ್ಯವಿದೆ. ಒಟ್ಟಾರೆಯಾಗಿ ಜಲ ಸಂರಕ್ಷಣೆಗೆ ಮೊದಲ ಆದ್ಯತೆ ನೀಡಿದರೆ ಮುಂದಿನ ಪೀಳಿಗೆಗೂ ನೀರು ಉಳಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ಪಟ್ಟರು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಕಿರಿಯ ಅಭಿಯಂತರಾದಂತಹ ಮಹೇಶ್ ಗೌತಮ್, ಶಾಲಾ SDMC ಅಧ್ಯಕ್ಷ ಶೇಖರ್, ಶಿಕ್ಷಕಿಯರಾದಂತಹ ಅಂಜುಮ್, ಲತಾಮಣಿ, ರೇಷ್ಮಾ ಭಾನು, ಮಂಜುಳಾ, ಸುಕನ್ಯಾ ಸಂಗಳ್ ಅವರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಇದು ನೀರು ಕುಡಿಬೋದು, ಯಾವ ಫಿಲ್ಟರ್ ನೀರಿನಿಂದನೂ ಬೆಟ್ಟರ್ ನೀರು, ಮಳೆ ನೀರು, ಅದನ್ನು ಪೋಲಾಗಿ ನಾವು ಬಿಡಬಾರ್ದು. ಅದನ್ನು ಹಿಂಗೆ ಪೋಲಾಗಿ ಬಿಡಬಾರ್ದು ಅಂತಂದರೆ ನಮ್ಮದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಅದೇನೇ ಮಳೆ ಕುಡಿಯೋದು. ಪ್ರತಿ ಮನೆಗೂ ಈಗ ಬಿಲ್ಡಿಂಗ್ ಲೈಸೆನ್ಸ್ ಕೊಡಬೇಕಂದ್ರೂ ಅಷ್ಟೇ ಮಳೆ ನೀರು ಕೊಯ್ಲು ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನೋ ಫೆಸಿಲಿಟೀಸ್ ಇದ್ರೆ ಮಾತ್ರ ನಾವು ಕೊಡ್ತೀವಿ ಲೈಸೆನ್ಸ್ನ, ಇಲ್ಲ ಅಂತಂದರೆ ಕೊಡೋಲ್ಲ. ಅದಕ್ಕೆ ಇದು ಜಲಶಕ್ತಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಇದು ಜಲಶಕ್ತಿ ಮಿಷನ್ ಅಂತ 2021 ಲಾಂಚ್ ಆಗಿರೋದು. ಇದು ಪ್ರತಿ ವರ್ಷ ಇದು ಮಾನ್ಸೂನ್ ಟೈಮಲ್ಲಿ, ಪ್ರೀ ಮಾನ್ಸೂನ್, ಈಗ ಮಳೆಗಾಲ ಅಲ್ಲ, ಮಳೆಗಾಲ ಟೈಮಲ್ಲಿ ಇದೆಲ್ಲ ಕ್ಯಾಂಪೇನ್ ಮಾಡ್ತೀವಿ. ಮಳೆಗಾಲ ಮತ್ತು ಪ್ರೀ ಮಾನ್ಸೂನ್, ಮಾನ್ಸೂನ್ ಈ ಟೈಮಲ್ಲಿ ಜಾಸ್ತಿ ಮಳೆ ಬರ್ತದೆ. ಇಲ್ಲಿ ಇದ್ರ ಬಗ್ಗೆ ಜಾಸ್ತಿ ಬರೋದು. ಈ ಟೈಮಲ್ಲಿ ಜಾಸ್ತಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಯಾಕಂದರೆ ನೀವು ಬೋರ್ವೆಲ್ ಹಾಕಿದ್ರೆ ಬೇಗ ನೀರು ಸಿಗುತ್ತೆ, ಪ್ಯೂರೆಸ್ಟ್ ನೀರು ಸಿಗುತ್ತೆ. ಕಲಿಸೆಲ್ಲ ಆಗಿರೋ ನೀರು ಸಿಗಲ್ಲ, ಅದ್ರ ಬದಲು ಪ್ಯೂರೆಸ್ಟ್ ವಾಟರ್ ನೀರು ಸಿಗುತ್ತೆ. ಅದಕ್ಕೆ ಇದನ್ನು ಹೆಚ್ಚೆಚ್ಚಾಗಿ ಮೊದಲೆಲ್ಲ ಕೆರೆಯಲ್ಲಿ ಡೈರೆಕ್ಟ್ ರೀಚಾರ್ಜ್ ಆಗ್ತಾಯಿತ್ತು. ಈಗ ಕೆರೆಯಲ್ಲೂ ಕಡಿಮೆ ಆಗ್ತಾಯಿದೆ, ಎಲ್ಲ ಕಡೆ ಕೆರೆ ಕಾಣ್ತಾ ಇಲ್ಲ. ಅದರಿಂದ ನಾವು ರೀಚಾರ್ಜ್ನ ಆರ್ಟಿಫಿಷಿಯಲ್ ಮಾಡಬೇಕು, ಪ್ರತಿ ಮನೆಯಿಂದಲೂ ಮಾಡಬೇಕು. ಎಲ್ಲ ಬಿಲ್ಡಿಂಗ್ ಮನೆಗಳು ಆಗ್ತಾ ಇರೋದ್ರಿಂದ ಕೆರೆ ಅವೆಲ್ಲ ಕಾಣೆ ಆಗ್ತಿದೆ. ಅದಕ್ಕೆ ಹಾರ್ವೆಸ್ಟಿಂಗ್ನ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಜಲಶಕ್ತಿ ಮಿಷನಿಂದ ಮಾಡಿರೋದು. ನಾವು ಇದು ಕ್ಯಾಂಪೈನ್ಗೂ ನಾವು ನಮ್ಮ ಸಂಸ್ಥೆಯಿಂದ ಬಂದಿದ್ದೀವಿ ಗೌರ್ಮೆಂಟಿಂದ. ಫ್ಯೂಚರ್ಗೂ ಅಷ್ಟೇ, ಇದು ನಮಗೆಲ್ಲ, ಇದು ನಿಮಗೆ ಆ್ಯಕ್ಚುಲಿ ನಮಗೀಗ ನೆಕ್ಸ್ಟ್ ಜನ್ರೇಷನ್ ನೀವೇ ಬರೋದು, ನಿಮಗೇ ಇದು ಅನುಕೂಲ ಆಗಬೇಕು ಅಂತಂದರೆ ಇದೆಲ್ಲ ನಿಮ್ಗೆ ಅವೇರ್ನೆಸ್ ಇರಬೇಕು. ಮಳೆ ನೀರನ್ನ ಎಲ್ಲೂ ಪೋಲ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಮಳೆ ಬಂತಂದರೆ ಏನಾಗುತ್ತೆ, ಡ್ರೈನೇಜ್ ಮುಖಾಂತರ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿಗೆಲ್ಲ ಹೋಗುತ್ತೆ. ವೇಸ್ಟ್ ಆಗುತ್ತೆ. ಡೈರೆಕ್ಟ್ ನಿಮಗೂ ಮುಂದಿಗೆ ಹಾಕ್ಬೇಕು, ಗ್ರೌಂಡ್ ವಾಟರ್ಗೆ ಹಾಕಬೇಕು. ಹಾಗೆ ಗ್ರೌಂಡ್ ವಾಟರ್ ಆದರೆ ಮತ್ತೆ ನೀವು ಬೋರ್ವೆಲ್ ತೆಗೆದಾಗ ಅದೇ ನೀರು ನೀವು ಸಿಗೋದು. ಅದಕ್ಕೋಸ್ಕರ ಕ್ಯಾಂಪೈನ್ ಮಾಡ್ತಾಯಿದ್ದೀವಿ.